ಓಶೋರ್ ಬಗ್ಗೆ ಗೊತ್ತದ. ಓಶೋ ಭಗವಾನ್ ಓಶೋ ಅಂತಾರೆ, ರಜನೀಶ್ ಅಂತಾರೆ, ಸ್ವಾಮಿ ರಜನೀಶ್ ಅಂತಾರೆ. ಅವರು ನನ್ನ ಗುರುಗಳಲ್ಲಿ ಒಬ್ಬರು. ಅವ್ರು ಏನು ಹೇಳ್ತಾ ಇರ್ತಾರಪ್ಪ ಅಂದ್ರೆ, ಆಲ್ವೇಜ್ ಪ್ರತಿಯೊಂದು ಸಂದರ್ಭವನ್ನು ಎಂಜಾಯ್ ಮಾಡಿ ಮತ್ತು ಅದನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾರೆ. ಸೆಲೆಬ್ರೇಟ್ ಮಾಡ್ಬೇಕಂತ, ವಿಜೃಂಭಿಸ್ಬೇಕಂತ, ಆಚರಿಸ್ಬೇಕಂತ. ಹಂಗೆ ನಮ್ಮ ಬದುಕಿನೊಳಗೆ ಎಲ್ಲ ಒಂದೇ ಥರ ಇರುವುದಿಲ್ಲ. ಬದುಕು ಅನ್ನೋದು ಸುಖ ಮತ್ತು ದುಃಖಗಳ ಮಿಶ್ರಣ ಅಂತ, ನೋವು ಮತ್ತು ನಲಿವುಗಳ ಮಿಶ್ರಣ ಅಂತ, ಸಿಹಿ ಮತ್ತು ಕಹಿಗಳ ಮಿಶ್ರಣ ಅದ. ಅದಕ್ಕೆ ನಾವು ಸಂಕ್ರಾಂತಿ ದಿವಸ ಸಿಹಿ ಕಹಿ ಎಲ್ಲ ಕೊಡ್ತೇವೆ. ಹಿಂಗೆ ಒಂದು ಸ್ವಲ್ಪ ಬರೀ ಆದ್ರೆ ಇವತ್ತು ಏನಾಗಿದೆಪ್ಪ ಅಂದ್ರೆ, ಬಹುಶಃ ನಮ್ಮದೇ ರಾದ್ಧಾಂತದಿಂದ, ನಮ್ಮದೇ ಅಜ್ಞಾನದಿಂದ ನಮ್ಮ ಬದುಕಿನೊಳಗೆ ಹೆಚ್ಚು ನೋವೇ ಅದ. ಎಷ್ಟು ನೋವು ತುಂಬೈತಪ್ಪ ಅಂತಂದ್ರೆ, ಸಂತೋಷ ಬಂದಾಗ ವಿಜೃಂಭಿಸಲಿಕ್ಕೆ ಆಗದಷ್ಟು ನೋವು ತುಂಬಿದ. ಸಂತೋಷ ಬರ್ತದ ಕರೆ, ಆದ್ರೆ ಅದನ್ನು ಮರೆಮಾಚುವಷ್ಟು ಸಮಸ್ಯೆಗಳು ಜರ್ಜರಿತರಾಗಿಬಿಟ್ಟಾರೆ ಎಲ್ಲರೂ. ಬಟ್ ದೇವರು ಸದಾ ನೋವನ್ನೇ ಕೊಡುವುದಿಲ್ಲ. ಅವಾಗ ಅವಾಗ ಒಂದು ಝಲಕ್ ಅಂತಿಕೊಂಡು ಮೋಡ ಕವಿದ ವಾತಾವರಣದೊಳಗೆ ಮತ್ತೆ ಅವಾಗ ಸೂರ್ಯ ಕಾಣಿಸ್ತಾನ, ಮತ್ತು ಬಯಲು ಕಾಣಿಸ್ತದ, ಆಕಾಶ ಕಾಣಿಸ್ತದ, ಹೌದಾ? ಸೊ ಹಾಗೆ ಅವಾಗ ನೋವಿನ ನಡುವೆ ನಲಿವುಗಳನ್ನು ಕೊಡ್ತಾನೆ ಆ್ಯಕ್ಚುಲಿ. ಹಾಗೆ ಹೀಗೆ ನಡೆದಿರ್ತಕ್ಕಂಥ ಇದ್ರೊಳಗೆ ಕೆಲವು ಮಕ್ಕಳು ಪಾಸ್ ಆದಾಗ, ಮಕ್ಕಳು ಬರ್ತ್ಡೇ ಬಂದಾಗ, ಆ್ಯನಿವರ್ಸರಿ ಬಂದಾಗ, ಮದುವೆ ಸಮಾರಂಭಗಳು ಬಂದಾಗ, ಕುಬ್ಸದ ಕಾರಣ ಬಂದಾಗ, ಮೈನಡೆದು ಬಂದಾಗ, ಮಕ್ಕಳು ದೊಡ್ಡವರಾದಾಗ, ಮಕ್ಕಳಿಗೆ ನೌಕರಿ ಸಿಕ್ಕಾಗ, ಮಕ್ಕಳಿಗೆ ಪ್ರಮೋಷನ್ ಸಿಕ್ಕಾಗ, ಇವೆಲ್ಲ ಪ್ರತಿಯೊಬ್ಬರು ತಮ್ಮ ಬದುಕಿನೊಳಗೆ ಎಂಜಾಯ್ ಮಾಡ್ತಕ್ಕಂಥ ಸನ್ನಿವೇಶಗಳು. ಆದ್ರೆ ಇವನ್ನ ಮೀರಿ ಕೆಲವು ಇವನ್ನ ಬರೆಸುವಷ್ಟು ಕೆಲವು ನೋವುಗಳು ಇರ್ತಾವೆ ಬದುಕಿನೊಳಗೆ. ಈಗ ನೋಡಿ, ಇವಾಗೆ ಇದು ಆಯಿತು, ನಾವು ಕರ್ಕೊಂಬರಕ್ಕೆ ಹೋಗಿದ್ದೀವಿ ಇವನ್ನ, ಈ ಬೆಂಗಳೂರು ಏರ್ಪೋರ್ಟಿಂದ ಹುಬ್ಬಳ್ಳಿ ಬಂದರು. ಹುಬ್ಬಳ್ಳಿ ಬಂದು ಅವ್ರನ್ನ ಸರಿಯಾಗಿ ಕರ್ಕೊಂಬಂದು ಇಲ್ಲಿ ಅವ್ರಿಗೆ ವೆಲ್ಕಮ್ ಮಾಡಿ ಇದು ಮಾಡ್ಬೇಕು ಅನ್ನೋದ್ರಿಗೆ ನಮ್ಮ ಅಳಿಯನಿಗೆ ಅವತ್ತು ಫಿಟ್ಸ್ ಬಂದು ಬಿದ್ದು ಎಂಥ ಅನಾಹುತ ಆಗಿತ್ತಪ್ಪ ಅಂದ್ರೆ ಭಾಳ ಸೀರಿಯಸ್ ಆಗಿಬಿಟ್ಟ. ಹೋಗಿತ್ತಪ್ಪ. ನಮಗೆಲ್ಲ ಆನಂದ ಒಂದೇ ಕ್ಷಣದೊಳಗೆ ಹೋಗ್ಬಿಡ್ತು ಪೂರ. 4-5 ದಿವಸ ಪೂರ ಅವನ ಬಗ್ಗೆನ ಹಿಂಗೆ. ಸೊ ಹಾಗೆ ಕಳೆದು ಹೋಯ್ತದು. ಅದು ಪಾಸ್ ಆಗುತ್ತೆ. ಇವಾಗ ಭಾಳ ಆನಂದವೂ ಭಾಳತ್ ನಿಲ್ಲೋದಿಲ್ಲ, ನೋವು ಭಾಳತ್ ನಿಲ್ಲೋದಿಲ್ಲ, ಸುಖವೂ ಭಾಳತ್ ನಿಲ್ಲೋದಿಲ್ಲ, ದುಃಖವೂ ಭಾಳತ್ ನಿಲ್ಲೋದಿಲ್ಲ. ಇದು ತೆರೆ ಮರೆ ಅಂತ. ಹಾಗೆ ಅವ್ರು ಹೇಳ್ತಾರ, ಸಮುದ್ರದ ತೆರೆಗಳ ಥರ. ಹೀಗೆ ಒಂದು ದೊಡ್ಡ ತೆರೆ ಬರ್ತದ. ತೆರೆ ಬಂದು ಏನಾಗುತ್ತೆ, ಮತ್ತು ಸೀಂಗ ಸಾಗರದಲ್ಲಿ ಬಂದ್ಬಿಡ್ತದೆ. ಅದು ಮತ್ತೊಂದು ತೆರೆ ಬರ್ತದೆ. ಹಂಗೆ ಒಂದು ತೆರೆ ಇದ್ದಂಗೆ ಇವೆಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಹೇಳ್ತಾನ, ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು. ಅಂದ್ರೆ ಸುಖದೊಳಗ, ದುಃಖದೊಳಗ, ಲಾಭದೊಳಗ, ಹಾನಿಯೊಳಗ ಬರೀ ಹಾನಿನೇ ಇರೋದಿಲ್ಲ, ಲಾಭ ಆಗತ್ತೆ. ಲಾಭ ಆಗ್ತದೆ, ಹಿಗ್ಗೋತ್ರಿಗೆ ಹಾನಿ ಆಗುತ್ತೆ. ಹೀಗೆ ನೋಡ್ಬೇಕಾರೆ ಇವತ್ತು ಏನಪ್ಪ ಒಟ್ಟ ಇದನ್ನ ಆಗವಲ್ಲ ಅಂದ್ಕೊಳ್ಳಿ, ಯಾರೋ ಪಾರ್ಟ್ನರ್ ಬರ್ತಾರ ಅಂತ ತಿಳ್ಕೊರಿ, ಯಾರೋ ಇವ್ರು ಬರ್ತಾರ ನಿಮ್ಮ ಅಂಗಡಿಗೆ ದಾಂಗುಡಿ ಇಟ್ಟು ವ್ಯಾಪಾರ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ. ಅಯ್ಯಪ್ಪ ವ್ಯಾಪಾರ ಹಿಂಗಾಗಿತ್ತು ಅಂತ ಹೋಗಿಲ್ಲ, ಮತ್ತೆ ಡಲ್ ಆಗ್ಬಿಡುತ್ತೆ. ಮತ್ತು ಡಲ್ ಆಗಿದೆ ಹೀಗೆ ಇದು ಮಾಡೋಂಗಿಲ್ಲ, ಮತ್ತೇನೋ ಇದಾಗ್ತದೆ. ಮತ್ತೆ ಸ್ವಲ್ಪ ಸುಖ ಬಂದಂತ ಹಿಗ್ಗೋಂಗಿಲ್ಲ, ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡ್ತಾರೆ. ಹಿಂಗೆ ಒಂದಿಲ್ಲ ಒಂದು ಅಡೆತಡೆಗಳು ಇದ್ದೇ ಇರ್ತದೆ. ಅದಕ್ಕೆ ಕವಿ ಖುಷಿ ಕವಿ ಗಮ್. ಬದುಕು ಅನ್ನೋದು ಕವಿ ಖುಷಿ ಕವಿ ಗಮ್ ಅಂತ ಇತ್ತು. ಹೀಗೆ ನಿಮಗೆ ಆದರೆ ವಿಚಿತ್ರ ಅಂದ್ರೆ ಮತ್ತೆ ಎಲ್ಲ ಇರಬೇಕಾ? ಮತ್ತು ನೋವಾಗ ದೇವರ ಇದನ್ನು ಏನಪ್ಪ ಆನಂದವನ್ನು ಕೊಡಬೇಕು, ಬರೀ ನೋವು ಕೊಡಬೇಡಪ್ಪ ಅನ್ನೋಂಗಿಲ್ಲ. ಯಾಕಂದ್ರೆ ಈಗ ನಾವು ಅಮೇರಿಕದ ಹೋಗಿದ್ದೀವಿ, ನಾವು ನಮ್ಮ ಮಿಸಸ್ ಒಂದು 4 ತಿಂಗಳು. ಅವಾಗ ನಾವು ಅಡ್ಡಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಹೈವೇ ಮಾಡಕತ್ತಿದ್ರು. ನಮ್ಮಲ್ಲಿಗೂ ಹೈವೇ ಮಾಡಕತ್ತಾರೆ ನೋಡ್ರಿ, ದೊಡ್ಡ ಹೈವೇ ಮಾಡಕತ್ತಾರ, ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳು ಮಾಡಕತ್ತಾರ. ಅಲ್ಲೊಂದು ಎಷ್ಟು ಅಂತಂದ್ರೆ 6,650 ಕಿಲೋಮೀಟರು ಒಂದೇ ಒಂದು ಹೆದ್ದಾರಿ ಸ್ಟ್ರೇಟ್ ವಾಟ್ ಡಾಂಕಿಲ್ಲ ಏನಿಲ್ಲ ಮಾಡಕತ್ತಿದ್ರು. ಇಲ್ಲೆಲ್ಲ ಅಮೇರಿಕಾದಾಗ 50 ವರ್ಷದ ಪ್ಲಾನ್ ಇರುತ್ತೆ ಅಂತ. ನಿಮ್ಮಲ್ಲಿ ಬರೀ 5 ವರ್ಷದ ಮಾಡ್ತೀರಿ ನೀವು ಬರೀ 5 ವರ್ಷದ ಮಾಡ್ತೀರಿ, ನಮ್ಮಲ್ಲಿ 50 ವರ್ಷ. ಯಾಕಂದ್ರೆ ಅವ್ರ ಕ್ಯಾಲ್ಕುಲೇಷನ್ ಇರ್ತದೆ, ವರ್ಷ ಎಷ್ಟು ಗಾಡಿ ಹೊರಗೆ ಹೋಗ್ಕವ, ಎಷ್ಟು ಗಾಡಿ ಖರೀದಿ ಹಾಕವ, ಮತ್ತು ಎಷ್ಟು ಗಾಡಿ ರೋಡಿಗೆ ಇಳಿತಾವ, ಅಷ್ಟೊತ್ತಿಗೆ ಮತ್ತೆ ಎಷ್ಟು ಬರ್ಬೋದು.
ಇದನ್ನು ಕ್ಯಾಲ್ಕುಲೇಟ್ ಮಾಡಿ ರೋಡ್ ಮಾಡ್ತಾರೆ ಅವರಲ್ಲೇ. ಅವಾಗ ಒಂದು 10 ವರ್ಷದ ಮೇಲೆ ಬಿಡ್ತಾರೆ ಒಂದು ರೋಡು, ಮತ್ತೊಂದು 10 ವರ್ಷ ಮತ್ತೊಂದು ರೋಡ್ ಬಿಡ್ತಾರೆ. ಹಿಂಗೆ ಮುಂದೆ ಏನಾಯ್ತಪ್ಪ ಅಂತಂದ್ರೆ ನಾವು ಹೋದಾಗ ಅದು ಆಗಿತ್ತು, ಅದು ಸ್ಟ್ರೇಟ್ ರೋಡ್ ಇತ್ತು. ಮುಂದೆ ನಾನು 5 ವರ್ಷ ಆದ್ಮೇಲೆ ಬಂದ್ಮೇಲೆ ನಮ್ಮ ಶಿಷ್ಯರೊಬ್ಬರು ಬಂದರು ಅಮೇರಿಕದಿಂದ. ಆ ರೋಡು ಇನ್ನೊಂದು ಸ್ವಲ್ಪ ಉಳಿದಿತ್ತು, ಇನ್ನೊಂದು 10% ಪೂರಾ ಆತನ ಅಂತಂದ್ರು. ಅದು ಮುಚ್ಚಿದ್ರಲ್ರಿ ಅಂತಂತಂದ್ರು. 6,000 ಕಿಲೋಮೀಟರ್ ರೋಡು ಮುಚ್ಚಿಬಿಟ್ರು ಸ್ಟಾರ್ಟ್ ಮಾಡಿ. ಈಗ ನಿಮ್ಗೆ ಗೊತ್ತಿದ್ರೆ ಬೆಂಗಳೂರು ಮೈಸೂರು ಹೈವೇ ಭಾಳ ಆಕ್ಸಿಡೆಂಟ್ ಆಗತ್ತಿದ್ದು ಅನ್ಸೈಂಟಿಫಿಕ್ ಇದ್ರೊಳಗೆ. ಹಂಗೆ ಅದು ಬರೀ ಆಕ್ಸಿಡೆಂಟ್ ಆಗತ್ತಿದ್ವು ಅಂತವು ಆ ರೋಡ್ನೊಳಗೆ. ಯಾತಕ್ಕಪ್ಪ ಅಂತ ತಿಳ್ಕೊಂಡು ಅಂತಂದ್ರೆ ಅಮೇರಿಕದ ಇಷ್ಟು ಬುದ್ಧಿವಂತರಲ್ಲ, ಅದು ಒಮ್ಮೆ ದಡ್ಡ ಆಗ್ಬಿಡ್ತಾರೆ ಅವರು. ಯಾಕೆ ಎಲ್ಲೂ ಹೊಳ್ಳಾಡಬಾರ್ದು ಅಂತ ತಿಳ್ಕೊಂಡು ಸ್ಟ್ರೇಟ್ ರೋಡ್ ಕೊಟ್ರಲ್ಲ, ಡ್ರೈವರ್ ಬರೀ ಸ್ಟ್ರೇಟ್ ಎಟ್ಟಂತ ಕೊಡ್ತಾರೆ, ಬರೀ ಹಿಂಗೆ ಹಿಡ್ಕೊಂಡು ಕೊಡವ, ಅಳಿಗಾಡು ಇಲ್ಲ ಇಲ್ಲ. ಅದು ಅವಾಗ ನಿದ್ದೆ ಬಂದ್ಬಿಡ್ತಂತದ್ದು. ಹಿಂಗೆ ಕುಂದ್ರಪ್ಪ ಅಂದ್ರೆ ಏನು ಹೊಳ್ಸಾಡೋದಿಲ್ಲ, ಏನಿಲ್ಲ, ಸ್ಟ್ರೇಟ್ ಹೋಗೋದು. ಮಬ್ಬು ಅಂದ್ರೆ ಮೈಂಡ್ ಬ್ಲಾಕ್ ಆಗಿ ನಿದ್ದೆ ಬಂದ್ಬಿಡುತ್ತೆ, ಆಕ್ಸಿಡೆಂಟ್ ಆಗಿತ್ತು ಅಂತ. ಅದಕ್ಕೆ ಅವ್ರು ಏನು ಹೇಳ್ತಿದ್ರಪ್ಪ ಅಂದ್ರೆ ಅವಾಗ ಡೊಂಕ್ ಬರಬೇಕು ಅಂತ ತಿಳ್ಕೊಂಡು. ಡೊಂಕ್ ಬಂದಾಗ ತಗ್ಗು ಬಂದಾಗ, ಅದಕ್ಕೆ ನಮ್ಮ ಇಂಡಿಯನ್ ರೋಡ್ ಭಾಳ ತಗ್ಗು ಬಂದಾಗ ಎಚ್ಚರ ಹಾಕೋಣ ಮನುಷ್ಯ, ಡೊಂಕ್ ಬಂದಾಗ ಎಚ್ಚರ ಹಾಕೋಣ, ಸ್ಟ್ರೀಟ್ ಬಂದಾಗ ಎಚ್ಚರ ಹಾಕೋಣ. ಹೌದಾ? ಆ ದಿಸೆಯೊಳಗೆ ಬದುಕಿನೊಳಗೆ ಒಂದು ಸಂದೇಶ ಏನಪ್ಪ ಅಂತಂದ್ರೆ ಬರೀ ಸ್ಟ್ರೇಟ್ ಹೋಗಬಾರ್ದು ಅಂತ. ಸ್ಟ್ರೇಟ್ ಹೋಗಿ ಮುಂದೆ ಬರೀ ಸ್ಟ್ರೇಟೇ ಇರೋದು, ಬರೀ ಒಟ್ಟ ಏನೇನೋ ಒಂದು ತಗ್ಗಿಲ್ಲಾರ್ದು ರೋಡ್ ಇತ್ತಪ್ಪ ಅಂತಂದ್ರೆ ಅದು ಆ ತಗ್ಗಿಲ್ಲದ ರೋಡಿನೊಳಗೆ ಒಂದು ತಗ್ಗು ಬಂದರೆ ಇಟ್ ಇಸ್ ಟೂ ಡೇಂಜರಸ್. ತಗ್ಗಿ ಇದ್ದದ ರೋಡ್ಗಿಂತ ಸಮತಟ್ಟಾದ ರೋಡ್ನೊಳಗೆ ಒಂದು ತಗ್ಗು ಬಂದ್ರೆ ಭಾಳ ಡೇಂಜರಸ್. ಯಾಕಂದ್ರೆ ಅವಾಗ ಐಡಿಯಾ ಇರೋದಿಲ್ಲ, ಪೂರ ಒಂದು 100 ಕಿಲೋಮೀಟರ್ ಹಿಂಗೆ ಫಾಸ್ಟ್ ಹೋಗಿರ್ತಾನೆ, ತಗ್ಗ ಇಲ್ಲ ಅಂತಿಕೊಂಡು ಫಾಸ್ಟ್ ಬಿಡ್ತಿರ್ತಾನೆ. ಅಂತ ಒಂದು ದೊಡ್ಡ ತಗ್ಗು ಬಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಹಾಗೆ ಬದುಕಿನೊಳಗೆ ಬರೀ ಸಂತೋಷ, ಬರೀ ಆನಂದ, ಬರೀ ಇದು ಅನ್ನೋಣ ಮನುಷ್ಯಾಗ ಏನು ಅನಿಸೋದೇ ಇಲ್ಲ. ಎಷ್ಟೋ ಮಂದಿಗೆ ಬೇಜಾರು, ಏನಪ್ಪ ಮೇಂತಿ ಏನು ಟೆನ್ಷನ್ ಇಲ್ಲಪ್ಪ, ಇವ್ರಿಗೆ ಟೆನ್ಷನ್ ಅಂತಾರೆ, ನನಗೆ ಒಟ್ಟು ಏನು ಟೆನ್ಷನ್ ಇಲ್ಲ, ಏನು ಚಿಂತಿಲ್ಲ. ಅದು ಸತ್ಯ ಆಗಲ್ಲ ಮನುಷ್ಯಾಗ ಏನು ಟೆನ್ಷನ್ ಇರ್ಲಿಕ್ಕಂದ್ರೆ ಚಿಂತಿರ್ಲಿಕ್ಕೆ ಬ್ಯಾಸರ ಆಗತ್ತ. ಮತ್ತು ವಿಚಿತ್ರ ಅಂದ್ರೆ ಬರೀ ಆನಂದ, ಬರೀ ಸುಖಪ್ಪ. ಗಂಡು ಹೇಳ್ದಂಗೆ ಕೇಳ್ತಾರ, ಮಕ್ಳು ಹೇಳ್ದಂಗೆ ಕೇಳ್ತಾರ, ರೊಕ್ಕ ಬರ್ತಾವು, ಇದು ಬರ್ತಾರ, ಆಳು ಕಾಳು ಎಲ್ಲ ಅಂದ್ಕೊಳ್ಳಿ. ಏನು ಮತ್ತೆ ಏನು ಮಜಾನೇ ಇಲ್ಲ ಅದಕ್ಕೆ. ಯಾಕೆ ಮಜಾ ಇಲ್ಲಪ್ಪ ಅಂದ್ರೆ ಅವಾಗ ನೋವು ಆಗ್ತಾ ಇರಬೇಕು, ಅವಾಗ ದುಃಖ ಬರ್ತಿರ್ಬೇಕು. ದುಃಖ ಬಂದಾಗ ಸುಖದ ಬೆಲೆ ಗೊತ್ತಾಗ್ತದೆ, ದುಃಖ ಬಂದಾಗ ಸುಖದ ಬೆಲೆ ಗೊತ್ತಾಗುತ್ತೆ. ಈಗ ನೀವೆಲ್ಲ ಬಂದಿರಿ, ಈಗ ನಿಮಗೆ ಮೊಣಕಾಲು ಮೊದಲು ಇದ್ದು, ಬೆನ್ನು ಮೊದಲು ಇತ್ತು, ಆಗ ನಿಮ್ಗೆ ಗೊತ್ತೇ ಇಲ್ಲ ನನ್ನ ಮೊಣಕಾಲು ಅನ್ನೋದು ಗೊತ್ತಿದ್ದಿಲ್ಲ ನಿಮ್ಗೆ. ಯಾವಾಗ ನೋವು ಬಂತಲ್ಲ ಅವಾಗ ಗೊತ್ತಾಗ್ತು ನಿಮಗೆ ನನ್ನ ಮೊಣಕಾಲು ಅದಾವ ತಿಳ್ಕೊಂಡು ಓಡಿ ಬಂದಿರಿ ಇಲ್ಲೇ. ಮೊಣಕಾಲು ನುಸ್ತ ಒಂದಾಗ ಮೊಣಕಾಲು ನೋವು ಬಿಡ್ತಿದ್ದ, ಬೆನ್ನು ನುಸ್ತಂದ್ರೆ ಬೆನ್ನಿದ್ದು ಗೊತ್ತಾಗತ್ತ, ಹಲ್ಲು ನುಸ್ದಾಗ ಹಲ್ಲಿದ್ದು ಗೊತ್ತಾಗತ್ತೆ, ಅಲ್ಲಿ ಬಿಟ್ಟು ಹಲ್ಲು ಇತ್ತೂ ಗೊತ್ತಾಗೋದಿಲ್ಲ. ಹಾರ್ಟ್ ನುಸ್ಬೇಕು, ಹಾರ್ಟ್ ನನ್ನೊಳಗೆ ಹಾರ್ಟ್ ಇದು ಯಾವಾಗ ಗೊತ್ತಾಗತ್ತ, ನುಸ್ಬೇಕದು. ಮತ್ತು ಅದು ಈ ಮಜಾ ನಾವು ಹೆಂಗೆ ಇದೀವಪ್ಪ ಅಂದ್ರೆ ಇಲ್ಲಿ ನುಸಿದ್ರೆ ಏನೂ ಇಲ್ಲ, ಇಲ್ಲಿ ನುಸ್ಬೇಕಾರೆ ಅಸಿಡಿಟಿ ಆಗ್ಯಾರ ಬಿಡ ಅಂತಂತಾರ. ಇಲ್ಲಿ ನುಸಿರು ನೋಡಿ ಗಾಬರಿ ಬಿಡ್ತಾರ, ಇಲ್ಲಿ ನುಸ್ತಿಲ್ಲ ಕಂಗಾಲಾಗಿ ಬೆವರು ಬಂದು ಗಾಬರಿಯಾಗಿ ದವಾಖಾನಿಗೆ ಓಡ್ತಾರ. ದವಾಖಾನಿಗೆ ಹೋಗಿ ಬ್ಲಾಕ್ ಅದು ಅಂತ ಹೇಳ್ತಾರೆ, ಮತ್ತಿನ ಗಾಬರಿ ಹಾಕಾರ, ಮತ್ತು ICU ಹಾಕ್ತಾರೆ, ಮತ್ತಿನ ಗಾಬರಿ ಹಾಕಾರ, ಸಲಾನಿ ಇರಿಸ್ತಾರೆ, ಮತ್ತಿನ ಗಾಬರಿ ಹಾಕಾರ, ಸತ್ತ ಹೋಗ್ತಾರ ಆ ಗಾಬರಿಗೆ. ಅವಾಗ ಗೊತ್ತಾಗತ್ತೆ ಹಾರ್ಟ್ ಐತಿ ಅನ್ನೋದು. ಹಂಗೆ ಬದುಕಿನೊಳಗೆ ನೋವು ನಲಿವು ಇದ್ದೇ ಇರಬೇಕು. ಬದುಕು ನೋವು ನಲಿವುಗಳ ಮಿಶ್ರಣ ಆದಾಗ ಅದು ಬದುಕಾಗುತ್ತೆ. ಆದ್ರೆ ಒಬ್ಬರು ಬದುಕಿನೊಳಗೆ ನಿಮ್ಮ ಕರ್ಮಾನುಸಾರ ನೋವೇ ಹೆಚ್ಚಿರ್ತದೆ, ನೋವೇ ಹೆಚ್ಚಿರುತ್ತೆ. ಕೆಲವು ಮಂದಿಗೆ ಆನಂದ ಹೆಚ್ಚಿದ್ದರೆ ಕೆಲವು ಮಂದಿ ದುಃಖನೇ ಹೆಚ್ಚಿರ್ತದೆ. ಅದಕ್ಕೆ ಎರಡೂ ಸಮ್ಮಿಶ್ರಣ ಮಾಡಿಕೊಂಡು ಹೋಗೋದೇ ಬದುಕು. ಹೀಗೆ ಬದುಕಿನೊಳಗೆ ಇಂಥವು ಆಗ್ತಿರ್ತಾವೆ ಸನ್ನಿವೇಶಗಳು, ಎಂಜಾಯ್ ಮಾಡ್ಬೇಕಷ್ಟೆ. ನಿಮ್ಮೆಲ್ಲರೂ ಒಬ್ಬರೇ ಅಲ್ಲ, ನಾವು ಮಾಡ್ತಿದ್ವಲ್ಲ, ಮತ್ತೆ ಯಾಕೆ 4 ಮಂದಿ ಕರ್ಕೊಂಡು ನಿಮ್ಮನ್ನು ಕರ್ಕೊಂಡು. ಯಾಕಂದ್ರೆ ಮನುಷ್ಯ ಸಂಘಜೀವಿ ಅದಾನ, ನಮ್ಮ ಆನಂದವನ್ನು ಮತ್ತೊಬ್ರು ಹಂಚ್ಕೋಬೇಕು. ನಮಗೆ ಆಗೈತಿಲ್ಲ ಆನಂದ, ಅವ್ರಿಗೆ ಹಂಚ್ಕೋಬೇಕು ಅಷ್ಟೇ, ಎಲ್ಲರೂ ಕರ್ಕೊಂಡು. ಆದರೆ ಅದು ಹೋಗೈತಿ ಈಗ. ಮೊದಲೆಲ್ಲ ಮದುವೆ ಆತಪ್ಪ ಅಂತಂದ್ರೆ 3 ದಿವ್ಸ ಮಾಡ್ತಿದ್ರು ರೀ, 3 ದಿವ್ಸ ಮದುವೆ ಮಾಡ್ತಿದ್ರು. ಎಲ್ಲರೂ ಬೀಗರು ಬರೋರು, ಬಿಜ್ರು ಬರೋರು, ಟಿಕಾಣ್ ಹಾಕೋರು, ಎಷ್ಟು ಮಂದಿ ಊಟ ಹಾಕೋದು ಎಲ್ಲ ನಡೆದಿತ್ತು. ಈಗಿಲ್ಲ ಇಲ್ಲ ಸತ್ರಪ್ಪ ಅಂತ ಒಂದು 4 ದಿವಸ ಮಂದಿ ಇರ್ತಿದ್ರು, ಸಮಾಧಾನ ಹೇಳ್ತಿದ್ರು, ಅವ್ರು ಮಾಡ್ತಿದ್ರು ಕೆಲಸ, ಈಗ ಮಾಡ್ತಿದ್ರು, ಇದನ್ನು ಮಾಡ್ತಿದ್ರು. ಏನು ಇಲ್ಲವೇ ಇಲ್ಲ ಈಗ.
ಸಂಭ್ರಮಿಸುವವರೇ ಇಲ್ಲ, ಹೆಲ್ಪ್ ಮಾಡೋರೇ ಇಲ್ಲ ಇವತ್ತು. ನಿಮ್ಮ ಮಂದಿನ ಮದುವೆ ಆತಪ್ಪ, ಯಾರು ಇರ್ತಾರೆ ನಿಮ್ಮ ಕೂಡ? ಹೋಗಿಬಿಡ್ತಾರೆ ಅವತ್ತ. ಅಕ್ಕಿ ಕಳಕರ ಪೊಯ್ಯ ಮುಗಿತು ಹೊಂಟ್ರ. ಇದನ್ನ ಮಾಡೋಣ, ಸ್ಮಶಾನಕ್ಕೆ ಹೋಗೋಣ, ಮತ್ತು ಎಲ್ಲರೂ ಹೋಗೋರ, ಮತ್ತು ಮನ್ಯಾಗ ನೀವ ಅದಕ್ಕೆ ಕೂಡಿ ಬದುಕುವ ಕಲೆ ನಮಗೆ ಹೋಗ್ಬಿಟ್ಟತ್ತ. ಅದಕ್ಕೆ ನಮಗೆ ದುಃಖ ಬರಕತ್ತೈತಿ. ಮತ್ತು ವಿಚಿತ್ರ ಅಂದರೆ ಎಲ್ಲರಿಗೂ ಇದು ಕಾಡ್ತಾ ಇದೆ. ಮನುಷ್ಯ ಸಂಘಜೀವಿ ಆಗಬೇಕಾಗಿತ್ತು, ಮನುಷ್ಯ ಎಲ್ಲರೂ ಕೂಡ ಬದುಕಬೇಕಾಗಿತ್ತು. ಈಗ ಮಂದಿ ಕೂಡ ಅಲ್ಲ, ಮಕ್ಕಳು ಕೂಡಿರೋಕ್ಕಾಗವಲ್ದು ನಿಮಗೆ. ದೊಡ್ಡ ಮನೆ ಕಟ್ತಾರೆ ಎಲ್ಲರೂ, 5 ಮಂದಿ, ಇವರಿಬ್ಬರು 3 ಮಕ್ಕಳು ಅಂತ ತಿಳ್ಕೊಂಡು, ಒಬ್ಬ ಇಂಜಿನಿಯರ್ ಹಾಕೋಣ, ಒಬ್ಬ ಡಾಕ್ಟರ್ ಹಾಕೋಣ, ಮತ್ತು ಈ ಸಣ್ಣ ಊರಾಗ ಏನಿರ್ತದೆ ಅವ್ರು ಬೆಂಗ್ಳೂರಿಗೆ ಹೋಗ್ತಾರ, ಮತ್ತು ನೀವು ಇರೋದು ಇಬ್ಬರೇ. ಇವತ್ತು ಹಿಂಗೇ ನಡೆದತ್ತೆ. ಬೆಂಗಳೂರಾಗ 1-2 ಮನೆ, ಇಲ್ಲೊಂದು ಮನೆ, 3 ಮನೆ ಕಿಲಿ ಹಾಕೊಂಡು ಅಡ್ಡಾಡ್ತಾರೆ. ಖಾಲಿ ಮನೆ ಭಾಳ ಬಿದ್ದಾವೆ ಇವತ್ತು. ಆ ದೇಶದೊಳಗೆ ಬದುಕಬೇಕು. ಹೆಂಗೆ ಬದುಕಬೇಕಪ್ಪ ಅಂದ್ರೆ ಎಲ್ಲರೂ ಕೂಡ ಸಂಘಜೀವಿಯಾಗಿ ಬದುಕಬೇಕು, ಎಲ್ಲರೂ ಕರ್ಕೊಂಡು ಬದುಕಬೇಕು. ಅದಕ್ಕೆ ಅನೇಕ ಉದಾಹರಣೆಗಳಿದಾವೆ. ಆದ್ರೆ ಇದು ಸೂಕ್ತ ಸಮಯವಲ್ಲ ಭಾಳ ಮಾತಾಡೋಕ್ಕೆ. ಸಮಯ ಆಗಿದೆ. ಎಲ್ಲರೂ ನಮ್ಮ ಮೊಮ್ಮಗನ ಫಂಕ್ಷನ್ದೊಳಗೆ ನೀವು ಭಾಗಿಯಾಗಿ ಸಂತೋಷಪಟ್ಟರೆ ನಮ್ಮ ಕೂಡ. ಇದ್ರೊಳಗೆ ಅವ ಬರ್ಲಿಕ್ಕೆ ತಯಾರೇ ಇದ್ದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವೆಲ್ಲ ಬೇಕಾಗಿಲ್ಲ ನೋಡ್ರಿ. ಅದು ನನ್ನ ಭಾವನೆ. ನಾನು ಹಿಂಗೆ ಇದ್ದೆ. ನಾನು ಭಾಳ ನಾಚಿಕೆ ಸ್ವಭಾವ. ನಾವು ಎಕ್ಸ್ಪೋಸ್ ಮಾಡ್ಕೊತಿದ್ದಿಲ್ಲ ನಾನು. ನನ್ನ ಗುಣಗಳೇ ಅವನಿಗೆ ಬಂದಾವ. ನಾನು ಡ್ರಾಯಿಂಗ್ದೊಳಗೆ ಭಾಳ ಬೆಸ್ಟ್ ತೆಗಿತಿದ್ದೆ. ಒಂದು ಎಷ್ಟೋ ಇದ್ದು ಗೊರ್ಲೈತಿ, ಇನ್ನೂ ಇರಬೇಕು ಬಹುಶಃ. ನಾನು ಭಾರತೀಯ ಕಲಾ ಕೇಂದ್ರದ ನಮ್ಮ ಮಿಸಸ್ ಫೋಟೋ ತೆಗೆದಿದ್ದೆ. ನಾನು ಮಿಸಸ್ ಫೋಟೋ ತೆಗೆದಿದ್ದೆ ಮಾಡಿದ್ದೆ. ಗಾಂಧಿ ಫೋಟೋ ತೆಗೆದಿದ್ದೆ. ಗಾಂಧಿ ಫೋಟೋಕ್ಕೆ ಪ್ರಜಾರಾಜ್ಯ ದಿನೋತ್ಸವ ದಿವಸ ಒಂದು ನನಗೂ ಪ್ರೈಸ್ ಬಂದಿತ್ತು. ಈಗ ನನಗೆ ನೆನಪು ಹಾಕೋ, ನನ್ನ ಮೊಮ್ಮಗ ನಾವು ಇಟ್ಟಿಟ್ಟು ತೊಗೊಂಡಿವಿ, ನನ್ನ ಮೊಮ್ಮಗ ಅಗ್ದಿ ನ್ಯಾಷನಲ್ ಅವಾರ್ಡು ತೊಗೊಂಡಲ್ಲ ಅನ್ನೊಂದು ಹೆಮ್ಮೆ. ಆ ಹೆಮ್ಮೆಯೊಳಗೆ ನೀವು ಪಾಲ್ಗೊಂಡಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಶ್ರೀ ಗುರುದೇವ್ ಸುಖಿ ಭವ. ಗುಡ್ ನೈಟ್. ಥ್ಯಾಂಕ್ ಯು.